ಒಂದು ಊರಿನಲ್ಲಿ ಶುಭ ಎಂಬ ಸೊಸೆ ಅತ್ತೆ ಸರೋಜಮ್ಮ ಮತ್ತು ಗಂಡ ರಾಮು ಜೊತೆ ವಾಸವಾಗಿರುತ್ತಾಳೆ. ಅತ್ತೆ ಮತ್ತು ಗಂಡ ಅವಳು ಬಡವರ ಮನೆಯಿಂದ ಬಂದವಳು, ನೀನು ಏನಕ್ಕೂ ಪ್ರಯೋಜನಕ್ಕೆ ಬಾರದವಳು ಎಂದು ಯಾವಾಗಲೂ ಹೀಯಾಳಿಸುತ್ತಿರುತ್ತಾರೆ. ಒಂದು ಕೆಲಸ ಸರಿಯಾಗಿ ಮಾಡಲ್ಲ ನೀನು, ಪದಾರ್ಥ ಆದರೂ ಸ್ವಲ್ಪ ಚೆನ್ನಾಗಿ ಮಾಡು ಇವತ್ತು. ಇಲ್ಲ ಅತ್ತೆ, ನಾನು ಎಲ್ಲ ಕೆಲಸ ಸರಿಯಾಗಿಯೇ ಮಾಡ್ತಾ ಇದ್ದೇನೆ. ಏನು ಸರಿಯಾಗಿ ಮಾಡುತ್ತೀಯೇ, ನೀನೊಬ್ಬಳು ಹಾಳಾದವಳು. ಏನಾಯಿತು? ನೋಡೀರಿ, ನಾನು ಎಲ್ಲ ಕೆಲಸ ಸರಿಯಾಗಿ ಮಾಡಿದ್ರೂ ಅತ್ತೆ ನನ್ನ ಯಾವಾಗಲೂ ಬೈತಾರೆ. ನೀನು ಏನು ಮಾಡುತ್ತೀ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಮದುವೆ ಆದ ನಂತರ ನಮಗೂ ಇಲ್ಲಿ ಬಡತನ ಬಂದಿರುವುದು, ಮಾಡಿದ ಕೃಷಿಯಲ್ಲೂ ನಷ್ಟ ಆಗುತ್ತಿದೆ. ಯಾವುದೇ ಕೆಲಸಕ್ಕೆ ಬಾರದವಳು ನೀನು. ಹಾಗಂತ ಹೇಳಿ ರಾಮು ಹೊಲದ ಕಡೆ ಹೊರಡುತ್ತಾನೆ. ಅತ್ತೆ ಮತ್ತೆ ಶುಭನಿಗೆ ಬೈಯುತ್ತಿರುತ್ತಾಳೆ. ಶುಭ ಮನೆ ಕೆಲಸ ಎಲ್ಲ ಮುಗಿಸಿ ಹೊಲದ ಕಡೆಗೆ ಹೋಗುತ್ತಿರುತ್ತಾಳೆ. ನನ್ನನ್ನು ಯಾವುದೇ ಕೆಲಸಕ್ಕೆ ಬಾರದವಳು ಅಂತ ಬೈತಾರೆ ಎಲ್ಲರೂ. ನಾನು ಏನಾದರೂ ಸಾಧನೆ ಮಾಡಬೇಕು, ಆಗ ಅವರೇ ನನ್ನನ್ನು ಹೊಗಳಬೇಕು. ಹೀಗೆ ಹೋಗುತ್ತಿರುವಾಗ ಅವಳಿಗೊಂದು ವಿಶೇಷ ಹೂವಿನ ಗಿಡ ಕಾಣಸಿಗುತ್ತದೆ. ಈ ಹೂವು ತುಂಬಾ ಸುಂದರವಾಗಿದೆ, ಒಂದು ಹೂವನ್ನು ತೆಗೆಯುತ್ತೇನೆ. ಅವಳು ಒಂದು ಹೂ ಕೊಯ್ದ ತಕ್ಷಣ ಮತ್ತೊಂದು ಹೂ ಅದೇ ಜಾಗದಲ್ಲಿ ಕಾಣುತ್ತದೆ. ಇದು ತುಂಬಾ ವಿಚಿತ್ರವಾಗಿದೆಯಲ್ಲ ಎಂದು ಅವಳು ಮತ್ತೆ ಹೂ ಕೊಯ್ಯುತ್ತಾಳೆ. ಮತ್ತೆ ತೆಗೆದಷ್ಟು ಗಿಡದಲ್ಲಿ ಹೂ ಬರುತ್ತಿತ್ತು. ಇದನ್ನು ನನ್ನ ಕಷ್ಟ ನೋಡಿ ದೇವರೇ ತೋರಿಸಿರಬೇಕು. ಇದನ್ನು ನಾನು ಮನೆಯ ಹತ್ತಿರ ನೆಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಶುಭ ಆ ಗಿಡವನ್ನು ಮನೆ ಬಳಿ ನೆಟ್ಟು ಅದಕ್ಕೆ ಗೊಬ್ಬರ ಮತ್ತು ನೀರು ಹಾಕುತ್ತಾಳೆ. ಇದೇನು ಮಾಡುತ್ತಿದ್ದಿ ನೀನು? ಇರುವ ಕೆಲಸವನ್ನೇ ಸರಿಯಾಗಿ ಮಾಡುವುದಿಲ್ಲ ನೀನು. ಇಲ್ಲ ನೋಡಿ ಅತ್ತೆ, ಇದರಲ್ಲಿ ಎಷ್ಟು ಸುಂದರವಾದ ಹೂಗಳಿದೆ. ಇದು ಎಲ್ಲರಿಗೂ ಇಷ್ಟವಾಗುತ್ತದೆ. ಇದರ ಹೂವನ್ನು ನಾಳೆಯಿಂದ ಊರಲ್ಲಿ ಮಾರಾಟ ಮಾಡುತ್ತೇನೆ. ಸರಿ, ಅದೇನಾದರೂ ಮಾಡು. ಶುಭ ಮರುದಿನ ಬೆಳಿಗ್ಗೆ ಬೇಗ ಎದ್ದು ಅವತ್ತಿಗೆ ಬೇಕಾಗುವಷ್ಟು ಹೂ ಕೊಯ್ದು ಕಟ್ಟುತ್ತಾಳೆ. ಮನೆಯವರು ಯಾರೂ ಅವಳ ಸಹಾಯಕ್ಕೆ ಬರುವುದಿಲ್ಲ. ಹೂವನ್ನು ಕಟ್ಟಿ ಮಾರುಕಟ್ಟೆ ಕಡೆ ಹೆಜ್ಜೆ ಹಾಕುತ್ತಾಳೆ. ಆವತ್ತು ಇಡೀ ದಿನ ಮಾರುಕಟ್ಟೆಯಲ್ಲಿ ಕೂತರೂ ಅವಳಿಗೆ ಹೆಚ್ಚಿನ ಹೂ ಮಾರಾಟ ಮಾಡಲಾಗಿಲ್ಲ. ಇವತ್ತು ಆಗದಿದ್ದರೇನಂತೆ, ನಾಳೆ ನೋಡೋಣ, ಪ್ರಯತ್ನ ಬಿಡಬಾರದು ಎಂದು ಮನೆಗೆ ಮರಳುತ್ತಾಳೆ. ಮನೆಗೆ ಬಂದಾಗ ಮತ್ತೆ ಅವಳಿಗೆ ಅದೇ ಬೈಗುಳ. ದುಡಿದು ತರುತ್ತೇನೆ ಎಂದು ಹೋದವಳು ಏನು ತಂದಿದ್ದಿ? ಇವತ್ತು ಮನೆ ಕೆಲಸ ಎಲ್ಲ ಹಾಗೇ ಇದೆ. ಇವತ್ತು ಏನು ಮಾರಾಟ ಆಗಿಲ್ಲ ಅತ್ತೆ. ಹಾಗಾದರೆ ನಾಳೆಯಿಂದ ಹೋಗುವುದು ಬೇಡ, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇಲ್ಲೇ ಇರು. ಇಲ್ಲ, ಅದು ತುಂಬಾ ಸುಂದರವಾದ ಹೂ, ಅದನ್ನು ನೋಡಿ ಎಲ್ಲರಿಗೂ ಇಷ್ಟವಾಗುತ್ತದೆ. ನಾಳೆ ಒಂದು ಅವಕಾಶ ಕೊಡಿ ನನಗೆ. ಸರಿ, ಅದೇನು ಮಾಡುತ್ತಾಳೆ ನೋಡೋಣ. ಕೆಲಸ ಎಲ್ಲ ಸಂಜೆ ಬಂದು ಮಾಡಲಿ. ಮತ್ತೆ ಮರುದಿನ ಬೆಳಿಗ್ಗೆ ಬೇಗ ಅದೇ ರೀತಿ ಹೂ ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗುತ್ತಾಳೆ. ಆವತ್ತು ಒಬ್ಬೊಬ್ಬರೇ ಅಲ್ಲಿಗೆ ಬಂದು ಹೂವಿನ ಸುಂದರತೆ ನೋಡಿ ಕೊಂಡುಕೊಳ್ಳುತ್ತಾರೆ. ಆದರೂ ಅಷ್ಟೇನೂ ಮಾರಾಟ ಆಗಿರುವುದಿಲ್ಲ. ಸಂಜೆ ಹೊತ್ತಿಗೆ ಅಲ್ಲಿಗೆ ಊರಿನ ಒಬ್ಬ ಶ್ರೀಮಂತ ವ್ಯಕ್ತಿ ಬರುತ್ತಾರೆ. ಹೂ ತುಂಬಾ ಸುಂದರವಾಗಿದೆ, ಇದೆಲ್ಲ ನನಗೆ ಕೊಡುತ್ತೀಯಾ? ಆಗಲಿ, ತೆಗೆದುಕೊಳ್ಳಿ. ನನಗೆ ನಾಳೆ ಸಮಾರಂಭಕ್ಕೆ 100 ಬುಟ್ಟಿ ಹೂ ಬೇಕು. ಮಾಡಿ ಕೊಡಬಹುದಾ? ಆಯ್ತು, ಖಂಡಿತವಾಗಿಯೂ ತಂದು ಕೊಡುತ್ತೇನೆ. ಈಗ 1,000 ನಾಣ್ಯಗಳನ್ನು ಕೊಡುತ್ತೇನೆ. ನಾಳೆ ಸಮಯಕ್ಕೆ ಸರಿಯಾಗಿ ತಂದು ಕೊಡಿ, ಇನ್ನಷ್ಟು ನಾಣ್ಯಗಳನ್ನು ಕೊಡುತ್ತೇನೆ. ತುಂಬಾ ಧನ್ಯವಾದಗಳು, ನಾಳೆ ಸರಿಯಾದ ಸಮಯಕ್ಕೆ ತರುತ್ತೇನೆ. ಆ ವ್ಯಕ್ತಿ ಅಲ್ಲಿಂದ ಹೊರಡುತ್ತಾರೆ. ಶುಭ ತುಂಬಾ ಖುಷಿಯಿಂದ ಮನೆ ಕಡೆ ಹೊರಡುತ್ತಾಳೆ. ಮನೆಗೆ ಹೋಗುವಾಗಲೇ ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾಳೆ. ಮನೆಯಲ್ಲಿ ಶುಭ ಬರುವುದನ್ನು ನೋಡಿ ಅತ್ತೆ ಆಶ್ಚರ್ಯದಿಂದ, ಇದೇನು ಇವತ್ತು ಒಳ್ಳೆ ವ್ಯಾಪಾರ ಆಗಿದೆಯಾ? ಅಗತ್ಯ ವಸ್ತುಗಳನ್ನೆಲ್ಲ ತಂದಿದ್ದಿ? ಹೌದು ಅತ್ತೆ, ಇವತ್ತು ತೆಗೆದುಕೊಂಡು ಹೋದ ಹೂ ಎಲ್ಲ ವ್ಯಾಪಾರ ಆಯ್ತು. ನಾಳೆಗೆ ಒಂದು ದೊಡ್ಡ ಸಮಾರಂಭಕ್ಕೆ ಊರಿನ ಶ್ರೀಮಂತ ವ್ಯಕ್ತಿ 100 ಬುಟ್ಟಿ ಹೂ ಬೇಕೆಂದು ಹೇಳಿದ್ದಾರೆ. ಹಾಗೆ ಮುಂಗಡವಾಗಿ 1000 ನಾಣ್ಯಗಳನ್ನು ಕೊಟ್ಟಿದ್ದಾರೆ. ನಿನ್ನ ಈ ಗಿಡದಲ್ಲಿ 1 ಬುಟ್ಟಿ ಹೂ ಆಗುವುದು ಕಷ್ಟ ಇದೆ. 100 ಬುಟ್ಟಿ ಎಲ್ಲಿಂದ ಮಾಡುತ್ತೀಯಾ? ಇದು ಮಾಂತ್ರಿಕ ಹೂವಿನ ಗಿಡ ಆಗಿದೆ. ಇದರಲ್ಲಿ ನಾನು ಎಷ್ಟು ಹೂ ಕೊಯ್ಯುತ್ತೇನೋ ಅಷ್ಟೇ ಹೂ ಮತ್ತೆ ಬರುತ್ತದೆ. ನೀವಿಬ್ಬರೂ ನನಗೆ ಸಹಕಾರ ನೀಡಿ. ನಮ್ಮ ಮನೆಯ ಕಷ್ಟ ಎಲ್ಲ ದೂರವಾಗುತ್ತದೆ ಅಂತಾದ್ರೆ ಖಂಡಿತವಾಗಿಯೂ ನಿನಗೆ ಸಹಾಯ ಮಾಡುತ್ತೇವೆ. ಮರುದಿನ ಬೆಳಿಗ್ಗೆ ಎಲ್ಲರೂ ಬೇಗ ಎದ್ದು ಹೂ ಕೊಯ್ಯಲು ಆರಂಭಿಸುತ್ತಾರೆ. ಶುಭನ ಗಂಡ ಮತ್ತು ಅತ್ತೆ ಅವಳಿಗೆ ಸಹಕರಿಸುತ್ತಾರೆ. ರಾಮು ಅದಕ್ಕೆ ಬೇಕಾದ ಬುಟ್ಟಿ ಮತ್ತು ಕೈಗಾಡಿ ತರುತ್ತಾನೆ. ಎಲ್ಲಾ ಹೂವನ್ನು ಇದಕ್ಕೆ ಹಾಕಿ ಸಮಯಕ್ಕೆ ಸರಿಯಾಗಿ ಅವರಿಗೆ ತಲುಪಿಸೋಣ. ಅವರು 100 ಬುಟ್ಟಿ ಹೂಗಳನ್ನು ತೆಗೆದುಕೊಂಡು ಶ್ರೀಮಂತ ವ್ಯಕ್ತಿಯ ಮನೆ ಕಡೆ ಹೋಗುತ್ತಾರೆ. ಆ ವ್ಯಕ್ತಿಗೆ ತುಂಬಾ ಖುಷಿಯಾಗುತ್ತದೆ. ನೀವು ಹೇಳಿದಂತೆ ಸಮಯಕ್ಕೆ ಸರಿಯಾಗಿ ಹೂಗಳನ್ನು ತಂದಿದ್ದೀರಿ. ನನಗೆ ಈ ಹೂಗಳು ತುಂಬಾ ಇಷ್ಟವಾಯಿತು. ತೆಗೆದುಕೊಳ್ಳಿ, ಇದರಲ್ಲಿ 10,000 ನಾಣ್ಯ ಇದೆ.
ಇನ್ನು ಮುಂದೆಯೂ ನನಗೆ ಬೇಕಾದಾಗ ತಿಳಿಸುತ್ತೇನೆ. ತುಂಬಾ ಧನ್ಯವಾದಗಳು. ನಾವಿನ್ನು ಹೊರಡುತ್ತೇವೆ. ಶುಭ ಮತ್ತು ರಾಮು ಮನೆಗೆ ಮರಳಿದರು. ಮರುದಿನದಿಂದ ರಾಮು ಕೂಡ ಶುಭ ಜೊತೆ ಹೂ ಮಾರಾಟ ಮಾಡಲು ಆರಂಭಿಸಿದ. ಅವರ ಕಷ್ಟವೆಲ್ಲ ದೂರವಾಗಿ ನೆಮ್ಮದಿಯಿಂದ ಜೀವನ ನಡೆಸಿದರು. ಹೆಚ್ಚಿನ ವಿಡಿಯೋಗಳಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.